ನಮಸ್ಕಾರ. ಈ ದಿನ ನಾವು ಏನು ದುರ್ಗಾದೇವಿ ಪಾದುಕೆ ಪೂಜೆ, ಅದ್ರ ಜೊತೆಗೆ ಆಂಜನೇಯನಿಗೆ ಆರತಿ ಉತ್ಸವದ ಪ್ರಯುಕ್ತ ಏನು 31ನೇ ತಾರೀಕು ನಾವು ಡಿಸೆಂಬರ್ 31 ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ಆಚರಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ 39 ವರ್ಷ ನಿರಂತರವಾಗಿ ನಡ್ಕೊಂಬಂದಿದೆ. ಈ ಒಂದು ಕಾರ್ಯಕ್ಕೆ ತನು ಮನ ಧನ ಮತ್ತು ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಗರದ ಎಲ್ಲ ಸಮಸ್ತ ಭಕ್ತಾದಿಗಳು ಭಾಗವಹಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು. ಮತ್ತು ಇದು ತುಂಬ ಒಂದು ಶಕ್ತಿ ಪವರ್ಫುಲ್ ದೇವರು, ಶಕ್ತಿಯುತವಾದ ದೇವರಾಗಿರೋದ್ರಿಂದ ಎಲ್ಲ ತಾಲೂಕಿನಾದ್ಯಂತ ಈ ದೇವಸ್ಥಾನಕ್ಕೆ ಬರ್ತಾರೆ. ಅವರವರು ಸ್ವಇಚ್ಛೆಯಿಂದ ಕಾಣಿಕೆಯನ್ನು ಕೊಡ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ನನ್ನ ಹೆಸರು ಮಂಜುನಾಥ್ ಅಂತ. 39ನೇ ವರ್ಷದ ಆರತಿ ಕಾರ್ಯಕ್ರಮ ಭಾರಿ ವಿಜೃಂಭಣೆಯಿಂದ ವರ್ಷದ ಕೊನೆಯ ಮಂಗಳವಾರ ಅಂದರೆ 31ನೇ ತಾರೀಕು ನಡೆಯಲಿದ್ದು, ಲಕ್ಷಾಂತರ ಜನ ಈ ಒಂದು ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸ್ತಿರೋದ್ರಿಂದ ತಾವೆಲ್ಲರೂ ಸಹ ತನು ಮನ ಧನ ಸಹಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಕೋರ್ತಾ, ಇಲ್ಲಿ ಮನರಂಜನಾತ್ಮಕ ಕಾರ್ಯಕ್ರಮಗಳಿರ್ತವೆ. ಭಜನಾ ಮಂಡಳಿಗಳಿಂದ ನಾನಾ ಭಜನಾ ಮಂಡಳಿಗಳಿಂದ ನಿರಂತರವಾದ ಭಜನಾ ಕಾರ್ಯಕ್ರಮ, ಶ್ರೀ ಸಂಪೂರ್ಣ ರಾಮಾಯಣ ಎಂಬ ನಾಟಕ ಪ್ರದರ್ಶನ ಇರ್ತದೆ. ಹಾಗೂ ಇಲ್ಲಿ ಸಮಸ್ತ ಅಂದರೆ ಸಿರಾ ತಾಲೂಕಿನಾದ್ಯಂತ ಭಕ್ತಾದಿಗಳು ನೆರೆಯೋದ್ರಿಂದ ಭಾರಿ ವಿಜೃಂಭಣೆ ಇರ್ತದೆ. ಎಲ್ಲ ಸರ್ವರು ಭಕ್ತಾದಿಗಳು ಧಾರ್ಮಿಕ ಪ್ರಿಯರು ಬಂದು ಭಾಗವಹಿಸಬೇಕಾಗಿ ಕೋರ್ತಿದ್ವಿ. ಸಿರಾ ನಗರದ ಹಳೆ ತಾಲೂಕಾಫೀಸ್ ಮುಂಭಾಗದಲ್ಲಿರುವ ಶ್ರೀ ಗವಿಯಾಂಜನೇಯ ಸ್ವಾಮಿ ಮತ್ತು ಶ್ರೀ ದುರ್ಗಾಮಾತೆ ದೇವಸ್ಥಾನಗಳ ವಾರ್ಷಿಕ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗ್ತಾಯಿದೆ. 39ನೇ ವರ್ಷದ ಆರ್ಥಿಕೋತ್ಸವ ವಾರ್ಷಿಕೋತ್ಸವದ ಪರವಾಗಿ ಇವತ್ತು ವಿದ್ಯುತ್ ಅಲಂಕಾರವನ್ನು ಉದ್ಘಾಟನೆ ಮಾಡ್ತಾಯಿದ್ದೀವಿ. 39ನೇ ತಾರೀಕು ಆರತಿ ಉತ್ಸವ ಇರುತ್ತೆ. 31 ಶಿರಾನಗರದ ಎಲ್ಲ ಭಕ್ತಾದಿಗಳು, ಎಲ್ಲ ಕುಟುಂಬದವರು ದೇವರುಗಳಿಗೆ ಆರತಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ದೇವಸ್ಥಾನದ ವಿಶ್ವಸ್ತ ಮಂಡಳಿ ಪರವಾಗಿ ಆಹ್ವಾನ ಮಾಡ್ತೇನೆ. ಶಿರಾ ತಾಲೂಕಿನ ಮಹಾಜನತೆಯಲ್ಲಿ ಭಕ್ತ ಮಹೇಶರಲ್ಲಿ ನಮ್ಮ ಗವಿಯಾಂಜನೇಯ ದೇವಸ್ಥಾನದ ವಿಶ್ವಸ್ತ ಮಂಡಳಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಇಂದು 31ನೇ ತಾರೀಕು ನಡೀತಕ್ಕಂಥ ಆರತಿ ಉತ್ಸವ ಕಾರ್ಯಕ್ರಮಕ್ಕೆ ಮುನ್ನ ದಿನವಾದ ಇಂದು ನಮ್ಮ ದೀಪಾಲಂಕಾರೋತ್ಸವವನ್ನು ಆಚರಿಸಿ, ಈ ದೀಪಾಲಂಕಾರವನ್ನು ಶಿರಾ ಗವಿನ ದೇವಸ್ಥಾನದ ಮುಂಭಾಗದಿಂದ ಹಿಡಿದು IB ಸರ್ಕಲ್ವರೆಗೂ ದೀಪಾಲಂಕಾರ ವ್ಯವಸ್ಥೆಯನ್ನು ಮಾಡಿದೆ. ಈ ದೀಪಾಲಂಕಾರ ವ್ಯವಸ್ಥೆ ಮಾಡ್ತಕ್ಕಂಥ ಎಲ್ಲ ನನ್ನ ಭಕ್ತಾದಿಗಳಿಗೂ ಕೂಡ ಧನ್ಯವಾದಗಳನ್ನು ನೀಡ್ತಾ, ಇವತ್ತಿನ ಕಾರ್ಯಕ್ರಮ ಮತ್ತು 30ನೇ ತಾರೀಕು ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಭಕ್ತಾದಿಗಳು ತಮ್ಮ ತನುಮನ ಧನವನ್ನು ಅರ್ಪಿಸುವ ಮೂಲಕ ಬಂದು ಸ್ವಾಮಿಯ ಕೃಪೆಗೆ ಪಾತ್ರವಾಗಿ ನಮ್ಮ ವಿಶ್ವಸ್ಥ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ.